ಮೀಡಿಯಾಗೆ ಸ್ವಾಗತ. ನಾನು ವೈಷ್ಣವಿ. ಬಿಗ್ ಬಾಸ್ ಮನೆಯಲ್ಲಿ ಜೋಡಿ ಮಾಡಲಾಗಿದೆ. ವಿವಿಧ ಟಾಸ್ಕ್ಗಳನ್ನು ನೀಡಲಾಗುತ್ತಿದ್ದು, ಈ ಟಾಸ್ಕ್ಗಳು ಕ್ಯಾಪ್ಟನ್ಸಿ ಓಟದ ಮೇಲೆ ನೇರ ಪ್ರಭಾವ ಬೀರುತ್ತವೆ ಎಂದು ಬಿಗ್ ಬಾಸ್ ಘೋಷಿಸಿದ್ದಾರೆ. ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಬಿಸಿ ಸ್ಪರ್ಧಿಗಳಿಗೆ ಜೋರಾಗಿಯೇ ತಾಕಿದೆ. ಹನುಮಿ ಅಂದ್ರೆ ಗೌತಮಿ ಮತ್ತು ಹನುಮಂತ ನೀಡಿದ ಮನರಂಜನೆಯಿಂದ ಪ್ರೇಕ್ಷಕರು ಫುಲ್ ಫಿದಾ ಆಗಿದ್ದಾರೆ. ಇನ್ನು ಗೋಲ್ಡ್ ಸುರೇಶ್ ಅವರಂತೂ ತಮ್ಮ ಮಾತುಗಳಿಂದ ಸಹ ಸ್ಪರ್ಧಿಗಳಿಗೆ ಟಕ್ಕರ್ ಕೊಟ್ಟಿದ್ದಾರೆ. ಕ್ಯಾಪ್ಟನ್ ಪಟ್ಟಕ್ಕೇರಲು ಕಳೆದ ವಾರ ಉಗ್ರ ಮಂಜು ಜೊತೆ ತ್ರಿವಿಕ್ರಮ್ ಡೀಲ್ ಮಾಡಿಕೊಂಡಿದ್ದರು. ನಾಮಿನೇಷನ್ ಬಗ್ಗೆ ಒಪ್ಪಂದ ಮಾಡಿಕೊಂಡು ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಫಿಕ್ಸಿಂಗ್ ಮಾಡಿಕೊಂಡಿದ್ದರು. ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ್ದ ಬಿಗ್ ಬಾಸ್ ಇದೀಗ ಕ್ಯಾಪ್ಟನ್ ತ್ರಿವಿಕ್ರಮ್ಗೆ ಮರ್ಮಾಘಾತ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಕಳೆದ ವಾರ ತ್ರಿವಿಕ್ರಮ್ ಹಾಗೂ ಭವ್ಯ ಗೌಡ ಕ್ಯಾಪ್ಟನ್ಸಿ ರೇಸ್ ನಲ್ಲಿದ್ದರು. ಇನ್ನು ಇಂದು ಬಿಡುಗಡೆಯಾಗಿರುವ ಪ್ರೋಮೋ ನೋಡುವುದಾದರೆ ದೊಡ್ಡಮನೆಯಲ್ಲಿ ಮಾತಿನ ಚಕಮಕಿ ಜೋರಾಗಿಯೇ ಇದೆ. ಇದರ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡಿ. ಕ್ಯಾಪ್ಟನ್ ಆಗಲು ಉಗ್ರ ಮಂಜು ಮುಂದೆ ತ್ರಿವಿಕ್ರಮ್ ಆಫರ್ ಇಟ್ಟರು. ಫೇವರಿಸಂ ಮಾಡುವುದಾಗಿ ತ್ರಿವಿಕ್ರಮ್ ತಿಳಿಸಿದ್ದರು. ಬಿಗ್ ಬಾಸ್ ಮನೆಯಲ್ಲಿ ಜೋಡಿ ಮಾಡಲಾಗಿದೆ. ವಿವಿಧ ಟಾಸ್ಕ್ಗಳನ್ನು ನೀಡಲಾಗುತ್ತಿದ್ದು, ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಉಗ್ರ ಮಂಜು ಅವರು ಅಗ್ರೆಸಿವ್ ಆಗಿ ಆಟ ಆಡ್ತಿದ್ದಾರೆ. ಅವರು ಈಗ ಸ್ಪರ್ಧಿಗಳಿಗೆ ಸವಾಲು ಹಾಕಿದ್ದಾರೆ. ಯಾರು ಉಳಿಯಲ್ಲ ಎಂದು ಅವರು ಎಲ್ಲರೆದುರು ತೊಡೆ ತಟ್ಟಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಈ ವಾರ ಜೋಡಿ ಟಾಸ್ಕ್ ಚಾಲ್ತಿಯಲ್ಲಿದೆ. ಜೋಡಿಗಳಿಗೆ ತಮಗೆ ಮೀಸಲಿರುವ ಕೆಸರನ್ನು ಕಾಪಾಡಿಕೊಳ್ಳುವ, ಇತರೆ ಜೋಡಿಗಳ ಕೆಸರನ್ನು ಹಾಳು ಮಾಡುವ ಚಟುವಟಿಕೆಯನ್ನು ಬಿಗ್ ಬಾಸ್ ನೀಡಿದ್ದಾರೆ. ಎಲ್ಲಾ ಜೋಡಿಗಳ ಬಳಿ ಇರುವ ಕೆಸರನ್ನು ಹಾಳು ಮಾಡಲು ಮಂಜು ಮುಂದೆ ಬಂದಿದ್ದಾರೆ. ಮಂಜು ಎದುರು ಗೋಲ್ಡ್ ಸುರೇಶ್ ತೊಡೆ ತಟ್ಟಿ ನಿಂತಿದ್ದಾರೆ. ನಾವು ಮಾತ್ರ ಕಾಣಿಸ್ತಿದ್ದೀವಾ, ಬೇರೆಯವರು ಇಲ್ವಾ ಅಂತ ಮಂಜುಗೆ ಅನುಷಾ ರೈ ಪ್ರಶ್ನೆ ಹಾಕಿದ್ದಾರೆ. ಜಿದ್ದಾಜಿದ್ದಿಯಿಂದ ಈ ಆಟವನ್ನು ಆಡಿರುವ ಉಗ್ರ ಮಂಜು ಯಾರು ಉಳಿಯಲ್ಲ ನೋಡೇ ಬಿಡೋಣ ಅಂತ ಓಪನ್ ಚಾಲೆಂಜ್ ಸಹ ಹಾಕಿದ್ದಾರೆ. ಈ ಆಟದಿಂದ ಮನೆಯಲ್ಲಿ ಇನ್ನೇನು ಕೋಲಾಹಲ ಸೃಷ್ಟಿಯಾಗುತ್ತೋ ಕಾದ್ ನೋಡ್ಬೇಕಿದೆ. ಇನ್ನಷ್ಟು ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ NCIB ಟೈಮ್ಸ್ ಮೀಡಿಯಾ, ಅಪರಾಧಗಳ ಅಸಲಿ ಅನಾವರಣ.